ನಿಮ್ ಕಂಪ್ನಿ ಕೆಲಸ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಮಾವ. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲಾರ ಕಂಪನಿ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಮಾವಾಣಿಂದು ಮಾತ್ ಜಾಸ್ತಿ ಆಯ್ತು. ನೀವ್ ಹೋಗಿ ನೀವ್ ಕಟ್ಕೊಂಡಿರೋ ಜೊತೆ ಮಾತಾಡಿ. ನಾನ್ ಕಟ್ಕೊಳ್ಬೇಕಾಗಿರೋ ಜೊತೆ ಒಂದ್ ಸ್ವಲ್ಪ ಮಾತಾಡೋದಿದೆ. ಯಾಕೆ ಆತರ ಬೀಳ್ತೀಯ? ಮದುವೆ ಆದ್ಮೇಲೆ ಜೀವನ ಪರ್ಯಂತ ಮಾತಾಡೋದು ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಮದುವೆ ಆದ್ಮೇಲೆ ಮಾತು ನಿಲ್ಸಿದ್ರೆ ಸಾಕು ಅಂತ ಅನಿಸ್ತಿರುತ್ತೆ. ಮದುವೆ ಆಗೋ ತನಕ ಯಾಕೆ ಕಾಯ್ತೀರ ಮಾವ? ಈಗಾಗ್ಲೇ ಸಾಕಾಗೋಗಿದೆ. 3 ವರ್ಷದಿಂದ ಜೀವನಕ್ಕೆ ಎಷ್ಟು ಬೇಕೋ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ. ಪಾಪ ನೀನ್ ಜಾಗ ಖಾಲಿ ಮಾಡ್ತೀಯಾ? ನಾವು 3 ನಿಮಿಷದಲ್ಲಿ ರಿಪೇರಿ ಮಾಡ್ಬೇಕು. ಅದಕ್ಕೆ ಪ್ರಸಾದ ತಗೊಳ್ಳಿ. ಚಂದು, ಏನೋ ಆಗಿದೆ ಸಿದ್ದು ನಿನಗೆ? ನೀ ಪೂಜೆ ಮಾಡೋದ್ ನೋಡಿದ್ರೆ, ಮಂಗಳಾರತಿ ತಗೊಳೋದ್ ನೋಡಿದ್ರೆ, ಎಲ್ರಿಗೂ ಪ್ರಸಾದ ಹಂಚ್ಕೊಂಡು ಓಡಾಡ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ನಮ್ಮ ಕಂಪ್ನಿ ಕೆಲಸ ಬಿಟ್ಟು ಯಾವುದೋ ದೇವಸ್ಥಾನದಲ್ಲಿ ಪೂಜಾರಿ ಆಗ್ಬಿಡ್ತಿ ಅಂತ ಭಯ ಆಗ್ತಿದೆ ಸಿದ್ದು. ಯಾಕೋ ಡೌಟ್ ಬರ್ತಿದೆ ಮಗ ನಿನ್ ಮೇಲೆ. ಇಷ್ಟರಲ್ಲೇ ಅದೇನು ಅಂತ ಕಂಡುಹಿಡ್ತೀನಿ. ಸ್ವಲ್ಪ ದಿನ ಟೈಮ್ ಕೊಡು. ನೀನ್ ಸರಿ ಕಂಡಿಡಿಯುವಂತೆ. ನಾನು ಎಲ್ರಿಗೂ ಪ್ರಸಾದ ಕೊಟ್ಟು ಬರ್ತೀನಿ. ಓಕೆನಾ? ತಗೋ. ಶ್ರೀ ಸತ್ಯ ಗಣಪತಿ ಕಿ ಜೈ! ಗಣಪತಿ ಕಿ ಜೈ! ಗಣೇಶ ಬಂದ ಕರ್ಮತಿಂದ ದೊಡ್ಡಕೆರೆಯಿಂದ ಜೈ! ಜೈ! ನಿಮ್ಮ ಅಪ್ಪನ ಮನೆಯಲ್ಲಿ ನೀನು ಸುಖವಾಗಿರೋ, ನಾನು ಮಾತ್ರ ಅನಾಥನ್ ತರ ಬೀದಿ ಬೀದಿ ಅಲಿತಾ ಇರ್ತೀನಿ. ಅಲ್ಲ, ನಿಮ್ಮ ಅಣ್ಣನ ಮಗ ನಿನ್ನ ಎದುರುಗಡೆನೆ ನನಗೆ ಎಷ್ಟೆಲ್ಲ ಅವಮಾನ ಮಾಡ್ದ, ಎಷ್ಟೆಲ್ಲ ಮಾತಾಡ್ದ. ನಾನು ತಾಳಿ ಕಟ್ಟಿದ ಹೆಂಡ್ತಿ ನೀನು, ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೆ ಅಲ್ವಾ? ಛೇ, ಎಂತ ಜೀವನ. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೆ. ನಿನ್ನ ದುರಹಂಕಾರದಿಂದನೇ ಇಷ್ಟೆಲ್ಲ ಆಗತ್ತೆ. ಇದ್ ನಿನ್ಗೆ ಯಾವತ್ತು ಅರ್ಥ ಆಗುತ್ತೋ ಏನೋ. ಮನೆಯಲ್ಲಿ ನೀವೆಲ್ಲ ಸೇರ್ಕೊಂಡು ಗಣೇಶನ ಹಬ್ಬ ಆಚರಿಸ್ತಾ ಇದ್ದೀರಿ, ನಾನು ಮಾತ್ರ ಬೀದಿ ಬೀದಿ ಅಲಿತಾ ಇದ್ದೀನಿ. ನಾನು ಕೂಡ ಮನೆ ಅಳಿಯ, ಅದು ನಿನಗೆ ಗೊತ್ತು ತಾನೆ. ಆದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ನಿನ್ ದುಡ್ಕಿನ ಕಾರಣಕ್ಕೆ ಆಗ್ಬಾರ್ದೆಲ್ಲ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಎಷ್ಟೆಲ್ಲ ಅವಾಂತರ ಆಗಿದೆ ಅಂತ ನಿನಗೆ ಗೊತ್ತಾ? ಸರಿ ಆಯ್ತು ಮೇಡಮ್, ನಾನೀಗ ನಿನ್ನ ಗಂಡ ಅಲ್ಲ, ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಗುಲಾಮ. ನೀವು ಹೇಳಬೇಕು, ನಾನು ಕೇಳಬೇಕು ಅಲ್ವಾ? ನನ್ ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ? ನಾವಿಬ್ರು ಒಟ್ಟಿಗಿರೋದೇನಾದ್ರು ಮನೆಯವ್ರು ನೋಡಿದ್ರೆ ತಮಾಷೆ ಮಾಡಿ ರೇಗಿಸ್ತಾರ ಅಷ್ಟೇ. ಅಪರೂಪಕ್ಕೆ ಸಿಕ್ಕಿದ್ದೀರಾ ಸರ್? ಮೊದ್ಲು ಕೂತ್ಕೊಳ್ಳಿ. ನೋಡ್ ಚಂದು, ನಾನ್ ಪ್ರೀತಿಸಿದ ಹುಡುಗನ್ನ, ನಾನ್ ಮದ್ವೆ ಆಗ್ತಿರೋ ಹುಡುಗನ್ನ ಎಲ್ ಬೇಕಾದ್ರೂ ಮೀಟ್ ಮಾಡ್ತೀನಿ, ಏನ್ ಬೇಕಾದ್ರೂ ಮಾತಾಡ್ತೀನಿ. ಅದನ್ನ ಕೇಳೋದಿಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಲೇನೂ ಬೇಕಾಗಿಲ್ಲ. ಸರಿ ಸರಿ, ಈಗ ನನ್ನ ಕರ್ದಿದ್ ವಿಷಯ. ಚಂದು, ನಾವಿಬ್ರು ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಎಷ್ಟು ಸಲ ಮೀಟ್ ಮಾಡ್ತಿದ್ವಿ, ಗಂಟುಗಟ್ಲೆ ಕುತ್ಕೊಂಡು ಮಾತಾಡ್ತಿದ್ವಿ, ಹುಚ್ಚರು ತರ ಕೈ ಹಿಡ್ಕೊಂಡು ಓಡಾಡ್ತಿದ್ವಿ. ಎಂಗೇಜ್ಮೆಂಟ್ ಮುಗ್ದಾದ್ಮೇಲೆ ಎಲ್ಲ ಹಾಳಾಗೋಯ್ತು. ನೀನಂತೂ ಮೀಟೇ ಮಾಡಲ್ಲ, ಮೀಟ್ ಮಾಡಿದಾಗ ಸರಿಯಾಗಿ ಮಾತಾಡಲ್ಲ, ಫೋನ್ ಅಂತೂ ಮಾಡೋದೇ ಇಲ್ಲ,
ನಾನು ಮಾಡಿದಾಗ ಬಿಸಿ ಇಲ್ಲ ಸ್ವಿಚ್ ಆಫ್. ನಿನ್ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ನನಗೆ ನಿನ್ನನ್ನು ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಿದೆ. ಅಷ್ಟೊಂದು ಕೋಪ ಯಾಕೆ ಮಾಡ್ಕೋತೀಯ ಶ್ರುತಿ? ನಿನಗೆ ಗೊತ್ತಲ್ವಾ, ನಾನು ಸಿದ್ದು ಸೇರ್ಕೊಂಡು ಹೊಸ ಕಂಪನಿ ಶುರು ಮಾಡ್ತಾ ಇದ್ದೀವಿ. ಹೊಸ ಕಂಪನಿ ಅಂದಮೇಲೆ ಓಡಾಟ ಕೆಲಸಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಿನ್ನ ಜೊತೆ ಓಡಾಟ ಎಲ್ಲ ಕಮ್ಮಿ ಆಗಿದೆ ಅಷ್ಟೆ. ಅದು ಅಲ್ಲದೆ ನಿನಗೆ ಬೇರೆ ಪ್ರಾಜೆಕ್ಟ್ ವರ್ಕು ಎಕ್ಸಾಮ್ಸ್ ಅಂತ ನೀನು ಬ್ಯುಸಿ ಇರ್ತೀಯ. ಸುಮ್ಮನೆ ನಿನಗೆ ಯಾಕೆ ಡಿಸ್ಟರ್ಬ್ ಮಾಡೋಣ ಅಂತ ಫೋನ್ ಮಾಡಬೇಕು ಅನ್ಸಿದ್ರು ನಾನೇ ಮಾಡಕ್ಕೆ ಹೋಗಲ್ಲ. ಚಂದು, ನನಗಂತೂ ನಮ್ಮ ಮದ್ವೆ ಯಾವಾಗ ಆಗತ್ತೋ ಅಂತ ಅನ್ಸ್ಬಿಟ್ಟಿದೆ. ನನಗೆ ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಅನ್ಸತ್ತೆ ಕಣೋ. ನನಗೂ ಹಂಗೆ ಅನ್ಸುತ್ತೆ ಶ್ರುತಿ. ಮದುವೆ ಆದ್ಮೇಲೆ ಇಬ್ರು ಒಟ್ಟಿಗೆ ಇರ್ತೀವಲ್ಲ. ಚಂದು, ನಾನ್ ಗಣೇಶನ ಹತ್ರ ನಿನಗೆ ಆರೋಗ್ಯ ಆಯಸ್ಸು ಎಲ್ಲ ಜಾಸ್ತಿ ಕೊಡ್ಲಿ, ನಿನ್ ಬಿಸ್ನೆಸ್ ಅಲ್ಲಿ ನಿಂಗೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಂಡೆ. ನೀನೇನ್ ಕೇಳ್ದೆ? ಹಲೋ, ನೀನ್ ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ, ನಿನಗೆ ಜಾಸ್ತಿ ಹಣ ಸಿಗ್ಲಿ ಅಂತ ತಾನೆ? ಇಲ್ಲ ಶ್ರುತಿ. ಸರಿ ಬಿಡು, ನೀನೇ ಹೇಳು, ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ನಾವು ದೇವ್ರ ಹತ್ರ ಏನೇ ಕೇಳ್ಕೊಂಡ್ರು ಅದನ್ನ ಇನ್ನೊಬ್ರ ಹತ್ರ ಹೇಳ್ಬಾರ್ದಂತೆ. ಆಗ ಹೇಳಿದ್ರೆ ನಾವು ಕೇಳ್ಕೊಂಡಿದ್ದು ನಮಗೆ ದಕ್ಕಲ್ವಂತೆ. ಅದಕ್ಕೆ ನಾನು ದೇವ್ರ ಹತ್ರ ಏನು ಕೇಳ್ಕೊಂಡೆ ಅಂತ ಹೇಳೋದಿಲ್ಲ. ಚಂದು, ನೀನೇ ನಾ ಮಾತಾಡ್ತಿರೋದನ್ನ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಕೆಲವು ಸಲ ಏನೇನೋ ಮಾತಾಡ್ಬಿಡ್ತೀಯ ಕಣೋ, ಮಾತು ಮುಂದುವರ್ಸೋದಕ್ಕೆ ಆಗಲ್ಲ. ಗೌರಿ ಗಣೇಶ ಹಬ್ಬ ಬಿಡ್ರೆ ನನ್ನ ಇಬ್ಬರು ಮೊಮ್ಮಕ್ಕಳ ಕಣ್ ತುಂಬಾ ನೋಡೋದೇ ಒಂದು ಹಬ್ಬ. ಸುಲೋಚನಾ, ಅಪರೂಪಕ್ಕೆ ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಕಣೆ. ಸುಮ್ನಿರಿ ಅಮ್ಮ. ಅಪ್ಪ, ಚಂದು ಲವ್ ಸ್ಟೋರಿ ನೋಡೋಣ ಅಂತ ಬಂದ್ರೆ ನಿಮ್ಮಿಬ್ರದ್ದೇ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ರ? ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ನಾವು ಹೋಗೋಣವಾ? ಮದ್ವೆಗೂ ಮೊದ್ಲೇ ನೀವಿಬ್ರು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಶ್ವೇತಾ, ನಿನಗ್ ಮದ್ವೆ ಆಗಿದೆ ತಾನೇ? ನಿನಗ್ ಗೊತ್ತಿಲ್ವಾ ಏನ್ ಮಾಡ್ತಿರ್ತಾರೆ ಅಂತ? ಪಾಪ, ಅವ್ರ ಪಾಡಿಗೆ ಅವರಿಬ್ರು ಮಾತಾಡ್ತಾ ಕೂತಿದ್ದಾರೆ. ತಾತ, ಇಷ್ಟೆಲ್ಲ ನಿಂಗೆ ಗೊತ್ತಿರೋ ಇವ್ರ ಜೊತೆ ನೀನ್ ಯಾಕೆ ಬಂದಿದ್ಯಾ? ನನ್ ಗಂಡಬೀರಿ ಮೊಮ್ಮಗಳು ಅದೇಗ್ ನಾಚ್ಕೋತಾಳೆ ಅಂತ ನೋಡೋಣ ಅಂತ ಬಂದ್ವಿ. ಅಜ್ಜಿ, ಚಿನ್ನು, ಯಾಕೆ ಡಲ್ ಆಗಿದ್ಯಾ? ನಾನು ಅದನ್ನ ಕೇಳಕ್ಕೆ ಅಂತಾನೆ ಬಂದೆ. ರಾಮು, ಕೆಳಗಡೆ ಶ್ವೇತನ್ ರೂಮಲ್ಲಿ ಅಮೃತಾಂಜನ ಇದೆ, ತಗೊಂಡ್ ಬರ್ತೀಯಾ? ಯಾಕಮ್ಮ, ತಲೆನೋತಿದ್ಯಾ? ಸಣ್ಣಗೆ ತಲೆ ನೋವ್ತಾ ಇದೆ. ಓಡಾಡ್ಬೇಡಿ, ಆಯಾಸ ಮಾಡ್ಕೊಂಬೇಡಿ ಅಂತ ಹೇಳಿದ್ರೆ ಕೇಳಲ್ಲ ಅಲ್ಲ ನೀವು? ತರ್ತೀನಿ. ಯಾಕೆ ಮಗಳೇ, ಏನಾಗಿದೆ ನಿನ್ಗೆ? ಏನೂ ಆಗಿಲ್ಲ ಅವ್ವ. ನೀನ್ ಏನೂ ಆಗಿಲ್ಲ ಅಂದ್ರೆ ನಾನು ಕೇಳ್ಬಿಡ್ತೀನ? ನನ್ಗೇನಷ್ಟು ಅರ್ಥ ಆಗೋದಿಲ್ವಾ? ನಾನು ನಿನ್ನನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಮಗಳೇ. ಮನೇಲಿ ಏನೇ ಹಬ್ಬ ಹರಿದಿನ ನಡೀಲಿ, ಸಮಾರಂಭ ನಡೀಲಿ, ಎಲ್ಲ ಸಂತೋಷವಾಗಿರ್ತಾರೆ. ನೀನ್ ಮಾತ್ರ ಹೆದರ್ಕೊಂಡು ಭಯ ಭಯ ಪಟ್ಕೊಂಡು ಮನೇದ್ ಯಾವ್ದೋ ಮೂಲೆಯಲ್ಲಿ ಔತ್ಕೊಂಡಿರ್ತೀಯ. ಯಾಕೆ ಹೆದರ್ಕೊಂಡಿದ್ಯಾ? ಈ ಮನೇಲಿ ಯಾರಾದ್ರೂ ನಿನ್ನನ್ನು ಹೆದರಿಸ್ತಾ ಇದ್ದಾರಾ? ನಿನ್ನ ಕಣ್ಣಲ್ಲಿರೋ ಭಯ ಆತಂಕ ನನಗೆ ಗೊತ್ತಾಗತ್ತೆ ಮಗಳೇ. ಯಾಕೆ ಹೆದರ್ಕೊಂಡಿದ್ಯಾ ಪುಟ್ಟ? ನೋಡು, ಈ ಮನೆ ಸೊಸೆ ನಾನು. ನಿನ್ನ ಭಯಕ್ಕೆ ಕಾರಣ ಏನು?
ನಾನು ಸರಿ ಮಾಡ್ತೀನಿ. ನೀನು ಯಾರಿಗೆ ಯಾಕೆ ಹೆದರ್ಕೋಬೇಕು ಹೇಳು? ನಾನಿರುವಾಗ ಮನೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಓಡಾಡ್ತೀಯ. ಮಾಡು, ನಂದೇನೂ ಅಭ್ಯಂತರ ಇಲ್ಲ. ಆದ್ರೆ ನೋಡು, ಒಂದು ಮಾತು ನೆನ್ಪಿಟ್ಕೊ, ನೀನು ಈ ಮನೆ ಕೆಲಸದವಳಲ್ಲ. ಅಮ್ಮನಿಗೆ ಎಲ್ಲ ಅರ್ಥ ಆಗ್ತಿದೆ. ಇವತ್ತೇ ಎಲ್ಲ ಸತ್ಯಗಳು ಗೊತ್ತಾಗೋ ಹಾಗಿದೆ. ಇಲ್ಲದೆ ಇದ್ರೆ ಅವ್ರು ನನ್ನನ್ನು ಹಾಗೆ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನಾನೇನೋ ಬಚಾವಾದೆ. ಈಗ ಚಿನ್ನು ಸಿಕ್ಕಾಕೊಂಡಿದ್ದಾಳೆ. ಚಿನ್ನು ಏನು ಮಾಡ್ತಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಚಿನ್ನು ನಿಜ ಹೇಳ್ಬಿಟ್ರೆ? ಹೇ ರಾಮು, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಟೆರೆಸ್ ಮೇಲೆ ಹೋಗು, ಹೋಗು. ಅಮ್ಮ ಅಮ್ಮ, ಚಂದನ್ನು ಗೊಂಬೆನು ಎಲ್ಲರೂ ಸರಿ ರ್ಯಾಗ್ ಮಾಡ್ತಿದ್ದಾರೆ. ಒಳ್ಳೆ ಮಜವಾಗಿದೆ, ಬನ್ನಿ ಹೋಗೋಣ. ಚಿನ್ನು ನೀನು ಬಾ. ನೀವು ಹೋಗಿ, ನಾನು ಬರಲ್ಲ. ಚಿನ್ನು, ಕೋಪ ಬರಿಸ್ಬೇಡ ನನಗೆ. ನಡಿ ನಡಿ ಇನ್ನಲ್ಲ. ನಾವಿಷ್ಟು ಜನ ಬಂದು ಸುತ್ತ ನಿಂತ್ಕೊಂಡಿದ್ರು ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಒಳ್ಳೆ ದಿಮ್ಮಿ ರಂಗ ಅಂತ ಕೂತಿದ್ದೀರಾ. ಅಜ್ಜಿ, ನಾಳೆ ದಿವಸ ಮದ್ವೆ ಆಗೋರು ನಾವು. ನಾವಿಬ್ರು ಕೂತ್ಕೊಂಡು ಮಾತಾಡ್ತಿದ್ರೆ ನಿಮ್ಗೆಲ್ಲ ಏನ್ ನೋವು? ನಾವಿಬ್ರು ಏನ್ ಮಾಡ್ತಿಲ್ಲ. ನೀವು ಓಲ್ಡ್ ಜನರೇಷನು, ನಾವು ನ್ಯೂ ಜನರೇಷನು. ಏ ಮೊಮ್ಮಗಳೇ, ಮುಚ್ಚೆ ಬಾಯಿ. ನೀನ್ ಇವತ್ ಮಾಡ್ತಿರೋ ಲವ್ವ ನಾನ್ 40 ವರ್ಷದಿಂದನೇ ಮಾಡಿದ್ದೀನಿ.